ಇವ್ರು ಯಾರು ಅಂತ ಕಂಡಿಡೀವಿ ನೋಡೋಣ. ಫೋಟೋ ಹೊಡ್ಕೊಂತಿದ್ದಾರೆ. ಆನೆಗೆ ಜ್ಯೂಸ್ ಕುಡ್ಸಿದ ಅಣ್ಣ. ಪ್ಲಾಸ್ಟಿಕ್ಕು, ಅಯ್ಯೋ ಪ್ಲಾಸ್ಟಿಕ್ನೇ ತಿಂತಲ್ಲ. ಇವ್ರು ಯಾರು ಅಂತ ಕಂಡಿಡೀವಿ ನೋಡೋಣ. ಸಂವಿಧಾನ ಅಂದ ತಕ್ಷಣ ನೆನಪಾಗೋದು BR ಅಂಬೇಡ್ಕರ್ ಅವರು. ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾವು ಇವತ್ತು ಲಗ್ಗೆ ಇಟ್ಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಹೊನ್ನಾಳಿಯ ಕೃಷಿ ಮೇಳಕ್ಕೆ. ಸ್ನೇಹಿತರೆ, ಏನಪ್ಪಾ ಇಷ್ಟು ತಡವಾಗಿ ಬಂದ್ರು ಅನ್ಕೊಳ್ತೀರಾ? ಲೇಟಾಗಿ ಹೋದ್ರು ಲೇಟೆಸ್ಟ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದೇ ನಮ್ಮ ಕೆಲಸ ಸ್ನೇಹಿತರೆ. ಸೊ ಫೈನಲಿ ನೋಡಿ ಬಂದ್ಬಿಟ್ವಿ. ಇಲ್ಲಿ ನೋಡ್ಬೋದು ನೀವು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ ಎತ್ತುಗಳನ್ನಾಗಿರ್ಬೋದು ಮತ್ತೆ ಸಾಲು ಮರದ ತಿಮ್ಮಕ್ಕನ ಪ್ರತಿಮೆಯನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ಇದನ್ನ ಸಿರಿಧಾನ್ಯಗಳಿಂದನೇ ಮಾಡಿದ್ದಾರೆ ಸ್ನೇಹಿತರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೋಡ್ಬೋದು ರೈತನ ರಿಲೇಟೆಡ್. ಹಂಗೆ ಪಕ್ಕದಲ್ಲಿ ತಾಯಿ ಸಾಲು ಮರದ ತಿಮ್ಮಕ್ಕನನ್ನ ಕೂಡ ಅಲ್ಲೇ ಇಟ್ಟಿದ್ದಾರೆ. ಯಾಕಂದ್ರೆ ತಾಯಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಅದಾದ್ಮೇಲೆ ನೋಡ್ಬೋದು ಚಾಮುಂಡೇಶ್ವರಿ ಎಷ್ಟು ಸಖತ್ತಾಗಿ ದೇವ್ರದ್ದು ಇದಾಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ದೇವ್ರದ್ದು ಮಂಟಪ ತರ ಯಾವ ತರ ಪ್ರತಿಮೆಯನ್ನ ಮಾಡ್ಯಾರ ನೋಡ್ರಿ, ಸಖತ್ತಾಗಿದೆ ಅಲ್ವಾ ಸ್ನೇಹಿತರೆ. ಸೊ ಅಲ್ಲ ಆದ್ಮೇಲೆ ನಾವು ಹೊಂಟಿದ್ದು ನಮ್ಮ ಬಸವಣ್ಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇದನ್ನು ಕೂಡ ಕಂಪ್ಲೀಟ್ ಆಗಿ ಸಿರಿಧಾನ್ಯಗಳಿಂದನೇ ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೆ ಯಾವ ಬೇಳೆಯನ್ನ ಹಾಕಿದ್ದಾರೆ ಅಂತ ಹೇಳಿ, ಸಖತ್ತಾಗಿದೆ ಮಾತ್ರ. ಅದಾದ್ಮೇಲೆ ಇವರು ಬಂದು ಚೆನ್ನಪ್ಪಸ್ವಾಮಿ ಮಠದ ಗುರುಗಳು, ಅವ್ರದ್ದು ಕೂಡ ಪ್ರತಿಮೆಯನ್ನ ಮಾಡಿದ್ದಾರೆ. ಹೂವಿಂದ ಹಿಡಿದು ಇದು ನೋಡ್ಬೋದು, ಹೂವಿನಾಗೆ ಮಾಡ್ಯಾರೆ. ಎಷ್ಟು ಚೆನ್ನಾಗೈತಲ್ಲ. ಅದಾದ್ಮೇಲೆ ನಾವು ಹೊಂಟದ್ದು ಎಲ್ಲಿಗೆ ಅಂತೀರಾ? ಬರ್ರಿ, ಹೊಸ ತರದ್ದಲ್ಲ, ಹಳೆ ತರದ್ದು ಹೊಸ ತರದ್ದು ಎಲ್ಲಾ ತರ ಕೃಷಿ ಮೇಳದ ಸಂತೆಯಲ್ಲಿ ನಾವು ಬಂದವಿ. ನಾವು ಬಂದದ್ದೇ ಲೇಟ್ ಆದ್ರೂ ನೋಡ್ಬೋದು ಸ್ವಲ್ಪ ಸಿಕ್ತು ನಮ್ಗೆ ನೋಡ್ಲಿಕ್ಕೆ. ಏನೆಲ್ಲ ತರದ ಅಡಿಕೆ ಸಸಿಗಳನ್ನ ಯಾವ ತರ ಬೆಳಿಬಹುದು ಅಂತ ಹೇಳಿ ಇಲ್ಲಿ ನಮಗೆ ತಳಿಗಳ ಬಗ್ಗೆ ಹೇಳಿದ್ರು ಇನ್ಫಾರ್ಮೇಶನ್. ಅದಾದ್ಮೇಲೆ ಇಲ್ಲಿ ಬಂದ್ರೆ ನೀವು ಏನು ಚೆನ್ನಪ್ಪಸ್ವಾಮಿ ಮಠದಲ್ಲಿ ಮಠಾಧೀಶರು ಏನಿರ್ತಾರಲ್ಲ ಸ್ವಾಮಿಗಳು, ಅವ್ರದ್ದು ಎಲ್ಲರದನ್ನು ಒಂದಿಷ್ಟು ಮೇನ್ ಸ್ವಾಮಿಗಳದ್ದೆಲ್ಲ ಹಾಕಿದ್ದಾರೆ. ನೋಡ್ಬೋದು ನೀವು. ಇದು ಕೂಡ ನೀವು ನೋಡ್ತಾ ಇರೋದೇನೋ ಫೋಟೋ ಇಟ್ಟಂಗಾಗೈತಿ, ಡ್ರಾಯಿಂಗ್ ಮಾಡಿದಂಗಾಗೈತಿ ಅಲ್ಲ. ಇದು ಕಂಪ್ಲೀಟ್ ಆಗಿ ಇದು ಕೂಡ ಸಿರಿಧಾನ್ಯದಿಂದನೇ ಮಾಡಿರುವಂತದ್ದು ಸ್ನೇಹಿತರೆ. ಆಮೇಲೆ ನೋಡ್ಬೋದು ನೀವು ತರದಂತಹ ಡಿಫ್ರೆಂಟ್ ತರಕಾರಿ, ಹಣ್ಣು ಎಲ್ಲ ಇಟ್ಟರೆ. ಇದು ಕೂಡ ನೇರವಾಗಿ ಏನೋ ರೈತರು ಬೆಳಿತಾರಲ್ಲ ಅವರಿಂದನೇ ಕಲೆಕ್ಟ್ ಮಾಡಿರೋಂತ ಹಣ್ಣುಗಳು, ಹಂಪ್ಲುಗಳು, ತರಕಾರಿಗಳು, ಬೇರೆ ತರದ ಬೆಳೆಗಳು, ವೆರೈಟಿ ಇರ್ತಾರಲ್ಲ. ಈಗ ಒಬ್ಬೊಬ್ರು ಒಂದೊಂದ್ ತರ ಬೆಳಿತಾರೆ. ಸೊ ಅದೆಲ್ಲವನ್ನ ಕಲೆಕ್ಟ್ ಮಾಡಿ ಇಲ್ಲಿ ನಮಗೆ ಸಂಗ್ರಹಾಲಯಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಕೃಷಿ ಮೇಳದಲ್ಲಿ. ಅದಾದ್ಮೇಲೆ ನೋಡ್ಬೋದು ಮೊಲ ಆಗಿರ್ಬೋದು, ಮೀನ್ ಆಗಿರ್ಬೋದು, ಆ ವಾಟರ್ ಮಿಲನ್ ಅಲ್ಲಿ ತರದ ಗಣಪತಿ ಚಿತ್ರ ಆಗಿರ್ಬೋದು, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ಬೋದು ನೀವು. ಈ ಕಡೆ ಮೊಸಳೆ ಆಗಿರ್ಬೋದು, ತರದ್ದು ಮಾಡಿದ್ದಾರೆ. ನಾವು ಹೋಗಿದ್ದೆ ಲಾಸ್ಟ್ ದಿನ ಅಂತ ಅನ್ಸ್ತದೆ. ಲಾಸ್ಟ್ ದಿನ ಅವತ್ತೇ ಆಲ್ಮೋಸ್ಟ್ ನೋಡಿ ಅವಾಗ್ಲೂ ಸ್ವಲ್ಪ ಎಷ್ಟು ಚೆನ್ನಾಗಿದೆ. ಫಸ್ಟ್ ಡೇ ಹೋಗಿದ್ರೆ ಎಷ್ಟು ಫ್ರೆಶ್ ಆಗಿರ್ತೈತಲ್ವಾ. ಸೊ ನಮಗೆ ಸಾಧ್ಯವಾಗಿದ್ದು ಅವತ್ತೇ. ಸೊ ಅವತ್ತೇ ಹೋದ್ವಿ. ಆದ್ರೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ ನವಿಲಿನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ನವಿಲನ್ನ ಮಾಡಿದ್ದಾರೆ. ಪ್ರತಿ ಒಂದು ತರಕಾರಿಯಲ್ಲೇ ಮಾಡಿರುವಂತದ್ದು ಸ್ನೇಹಿತರೆ. ನಾವೇನ್ ಬೆಳಿತೇವಲ್ಲ ಅದೇ ತರಕಾರಿಯಲ್ಲಿ. ಈ ಸೌತೆಕಾಯಿ ಆಮೇಲೆ ಈ ಇದರಿಂದ ನೋಡ್ಬೋದು ನೀವು ಮೊಸಳೆ ಹೆಂಗ್ ಮಾಡ್ಯಾರ ಹೇಳ್ರಿ ನೋಡೋಣ ಹೆಂಗೆ ಅಂತ ಹೇಳ್ತೀರಾ. ಅದಕ್ಕೆ ಈಗ ನಾವು ತಿನ್ನುವಂತ ಸೌತೆಕಾಯಿ ಆಗಿರ್ಬೋದು, ಆಮೇಲೆ ಹಾಗಲಕಾಯಿ ಆಗಿರ್ಬೋದು, ಅದರಿಂದ ಮೊಸಳೆಯ ಬಾಡಿಯನ್ನ ಮಾಡಿ ಒಳಗಡೆ ಸೋರೆಕಾಯಿನ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ವೆರೈಟೀಸ್ ಆಫ್ ತರಕಾರಿಗಳಾಗಿರ್ಬೋದು, ವೆಜಿಟೇಬಲ್ಸ್, ಯಾವ ತರ ಬೆಳೆ ಬೆಳಿಬಹುದು ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಬಂದದ್ದು ಇಲ್ಲಿ ಮಠದಲ್ಲಿ ಯಾವ ತರ ಮುಂಚೆಲ್ಲ ಸಿಸ್ಟಮ್ ಇತ್ತು, ಇವಾಗೆಲ್ಲ ನಾವು ನೋಡ್ತಾ ಇರೋದೆಲ್ಲ ಕಡಿಮೆ ರೇರ್ ಆಯ್ತಾ. ಅವಾಗ ಹಿಂದಿನ ಪದ್ಧತಿ ಯಾವ ತರ ಇತ್ತು, ಗುರುಗಳು ಈ ತರ ಕೂರ್ತಾ ಇದ್ರು, ಶಿಷ್ಯಂದ್ರು ಹಿಂಗೆ ಕೂರ್ತಾ ಇದ್ರು, ನೋಡ್ಬಹುದು ಅಂತದ್ದು. ನೋಡ್ತಕ್ಕಂತಹ ದೇವಸ್ಥಾನ ಆಗಿರ್ಬೋದು. ಇದೆಲ್ಲ ಏನೋ ಕೃಷಿ ಮೇಳಕ್ ಮಾಡಿರೋದಲ್ಲ, ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರೋದು. ಆಲ್ರೆಡಿ ದೇವಸ್ಥಾನವನ್ನ ಕಟ್ಟುವಾಗ್ಲೇನೆ ಮಾಡಿರುವಂತಹ ಪ್ರತಿಮೆಗಳಾಗಿರ್ಬೋದು. ಇವೆಲ್ಲ ರಿಯಲ್ ಆಗಿ ಸ್ವಾಮೀಜಿಗಳು ಏನೇನ್ ಮಾಡ್ಯಾರಲ್ಲ ಅದೆಲ್ಲವನ್ನ ಅವರ ನೆನಪಿಗೋಸ್ಕರ ಈ ತರ ಮಾಡಿಸಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾಡಿರೋದು ಆ ಸಿಮೆಂಟ್ ಇಂದ ಅಂತ ಅನ್ಸದೇ ಇಲ್ಲ ನಿಮ್ಗೆ. ಅಷ್ಟು ನೀಟಾಗಿ ರಿಯಲ್ ಆಗಿದೆ ಏನಪ್ಪಾ ಅನ್ಸ್ತದೆ. ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿರ್ಬೋದು, ಆ ಪೇಂಟಿಂಗ್ ಆಗಿರ್ಬೋದು, ಪ್ರತಿ ಒಂದು ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ.
ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ದೇವಸ್ಥಾನ. ಯಾವಾಗ್ಲೂ ನಿಮಗೆ ಈ ದೇವಸ್ಥಾನ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇನೆ ಅಂತ ಅನಿಸ್ತದೆ ನಮ್ಮ ಶಾರ್ಟ್ ವಿಡಿಯೋದಲ್ಲಿ. ನಿಮಗೆ ಏನಾದ್ರು ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೇಳ್ತಾ ಮುಂದೆ ಸಾಕ್ತಾ ಹೋಗ್ತಾ ಇದ್ದೇವೆ. ಆದ್ರೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಕನೆಕ್ಟ್ ಆಗಿ. ಏನಪ್ಪಾ ಇದು ಒಂದ್ ಯಾವ್ದೋ ಹುಡುಗಿ ಬಂದಿದೆ ಅಂತ ಹೇಳ್ತೀರಾ? ಅವ್ರ ಅಮ್ಮ ಎಷ್ಟು ಚೆನ್ನಾಗಿ ತಲೆ ಓಡಿಸಿದ್ದಾರೆ ಅಂತ ಹೇಳಿದ್ರೆ, ಮಗುನ ಮಧ್ಯದಲ್ಲಿ ಕೂರಿಸಿ ಫೋಟೋ ತಗ್ಸ್ಕೊಂಡ್ರು. ಅವಾಗಿನ ಪದ್ಧತಿಗಳೆಲ್ಲ ರೇರ್ ಅಲ್ವಾ, ಸೊ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಈ ತರ ಸಿಗಲ್ಲ ಅವಕಾಶ ಅಂತೇಳಿ ಇದು ಮಾಡಿದ್ರು. ಅದಾದ್ಮೇಲೆ ನಾವು ಬಂದದ್ದು ಒಳಗಡೆ ದೇವಸ್ಥಾನಕ್ಕೆ. ಹಿರೇಕಲ್ಮಠ ಹೊನ್ನಾಳಿ ಅಂತಾರೆ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಒಳಗೆ ಇದೆ. ಅಲ್ಲ ಸುತ್ತಮುತ್ತ ಆವರಣದಲ್ಲೇ ಇರೋದು. ಅದಾದ್ಮೇಲೆ ಒಬ್ರು ಭರತನಾಟ್ಯ ಡ್ಯಾನ್ಸರ್ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರು. ಅವ್ರಿಗೆ ಮೇ ಬಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಇತ್ತು ಅನ್ಸುತ್ತೆ. ಮತ್ತೆ ಈಗ ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ಆ ಫೋಟೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಅಂತಲೇ ಮುಂಚೆನೆ ಮಾಡಿಸ್ಕೊಂಡ್ರು. ಅದಾದ್ಮೇಲೆ ನಾವು ಹೊರಟಿದ್ದು ಎಲ್ಲಿಗೆ ಅಂತೀರಾ, ಬನ್ನಿ. ಇಲ್ಲಿ ನಾನು ಬಾವಿಯನ್ನು ನೋಡಕ್ ಬಂದೆ. ಆಳ ಕಾಣಿಸುತ್ತ ನೋಡಿ, ಸಿಕ್ಕಾಪಟ್ಟೆ ಆಳ. ಅಮ್ಮ ಗಲೀಜಿದೆ ಸಿಕ್ಕಾಪಟ್ಟೆ. ಸೊ ಅಲ್ಲಿ ಏನು ನೋಡಿದ್ರಲ್ಲ, ಬಾವಿಯಲ್ಲಿ ಡೈಲಿ ಅಲ್ಲಿಂದ ದಿನನಿತ್ಯ ಸ್ವಾಮಿಗಳೆಲ್ಲ ಸ್ನಾನ ಮಾಡಕ್ಕೆ ಆಗಿರ್ಬೋದು, ದೇವ್ರ ಪೂಜಕ್ಕಾಗಿರ್ಬೋದು ಯೂಸ್ ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬಂದಂತ ಮಾಹಿತಿ. ಇದು ದೇವ್ರು ನೋಡ್ಬೋದು. ಎಲ್ಲ ಸ್ವಾಮಿಗಳು ಏನು ಲಿಂಗೈಕ್ಯ ಆಗ್ತಾರ ಇಲ್ಲಿ ಅವರದ್ದು ಗದ್ದಿಗೆನ ಕಟ್ಸಿಟ್ಟಾರೆ. ಮುಂಚೆ ಪ್ರಮುಖರ ಅಂತ ಪೀಠಾಧಿಪತಿಗಳನ್ನ ಮಠಾಧಿಪತಿಗಳನ್ನ ನೋಡ್ಬೋದು. ಕೊನೆಗೆ ಬಂದದ್ದು ಕೃಷಿ ಇಲಾಖೆ ದಾವಣಗೆರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಇದನ್ನ ಬಿಡಿಸಿದ್ದಾರೆ. ಇದು ಕೂಡ ಸಿರಿಧಾನ್ಯದಲ್ಲೇ ಮಾಡಿರೋ ಸ್ನೇಹಿತರೆ. ಪ್ರತಿ ಒಂದನ್ನು ನೋಡ್ಬೋದು. ಆ ಡಿಸೈನ್ ಆಗಿರ್ಬೋದು, ಆ ಫಿನಿಶಿಂಗ್ ಆಗಿರ್ಬೋದು, ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಇದು ಮೆಸ್ಮರೈಸಿಂಗ್ ಆಗ್ಬಿಟ್ಟಿತ್ತು ಸ್ನೇಹಿತರೆ. ಎಷ್ಟು ಅದ್ಭುತವಾಗಿ ಬಂದಿದೆ ಆಯ್ತಾ ಫಿನಿಶಿಂಗು. ಎಷ್ಟು ಚೆನ್ನಾಗಿ ತಲೆ ಓಡಿಸಿದ್ದಾರೆ. ಎಷ್ಟು ಇದ್ರ ಹಿಂದೆ ಎಫರ್ಟ್ ಇರ್ಬೋದಲ್ವಾ. ಸೊ ಇದಾದ್ಮೇಲೆ ಮತ್ತೆ ಒಳಗಡೆ ದೇವಸ್ಥಾನ. ಇದು ಹೆಂಗೆ ಅಂತ ಹೇಳಿದ್ರೆ, ಮಠದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬಾನೇ ದೊಡ್ಡಕ್ಕಿದೆ ಮಠ ಮಾತ್ರ. ಆಮೇಲೆ ನಿಮ್ಗೆ ಎವ್ರಿ ಡೇ ಓಪನ್ ಇರ್ತೈತಿ. ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ಊಟ ಇರುತ್ತೆ ಸ್ನೇಹಿತರೆ. ಊಟ ಸವಿಬಹುದು, ಪ್ರಸಾದವನ್ನ ಸ್ವೀಕರಿಸಬಹುದು. ಇದು ಕೂಡ ಹೊನ್ನಾಳಿ ಹತ್ರನೇ ಇರೋಂಥದ್ದು. ಹೊನ್ನಾಳಿಯಲ್ಲೇ ಇದೆ. ನೀವು ಹೊನ್ನಾಳಿ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ ಅಂತ ಹೇಳಿದ್ರೆ, ನೀವು ಯಾವ ಕಡೆಯಿಂದ ಬರ್ತೀರಾ ಅಲ್ಲಿ ಕೇಳಿದ್ರೆ ಸಾಕು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಿಯರ್ ಐತಿ ಅಂತ, ತುಂಬಾ ದೂರ ಏನಿಲ್ಲ. ಸೊ ಒಳಗಡೆನೆ ಇದೆ. ತುಂಬಾ ಅದ್ಭುತವಾಗಿರೋ ಜಾತ್ರೆ ಕೂಡ ಆಗ್ತದೆ. ನಾವು ಹೇಳ್ತಾನಲ್ಲ, ಸಖತ್ತಾಗಿದೆ. ನಿಮಗೆ ಸಮಯ ಸಿಕ್ಕಾಗ ಬನ್ನಿ, ವಿಸಿಟ್ ಮಾಡಿ. ಕೃಷಿ ಮೇಳ ಇಲ್ಲಿ ಮಾಡೋದಂದ್ರೆ ಒಂದು ಅದ್ಭುತವಾದಂತಹ ಪ್ಲೇಸ್. ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ರೆ. ಅದಾದ್ಮೇಲೆ ನಾವು ಹೊರಟದ್ದು ಸ್ವಲ್ಪ ಆಚೆ ಕಡೆ ಏನೇನೆಲ್ಲ ಇದೆ ಇದಿಷ್ಟು. ಇಲ್ಲಿ ತರಕಾರಿ ಸ್ವಲ್ಪ ಡೆಕೋರೇಷನ್, ಆಮೇಲೆ ಒಂದಿಷ್ಟು ಏನೇನ್ ತರಕಾರಿ ಕೃಷಿ ಮೇಳಕ್ಕೆ ಏನೊಂದು ಎಕ್ಸಿಬಿಷನ್ ತರ ಈ ಸ್ವಲ್ಪ ಮಟ್ಟಿಗೆ ಇತ್ತು. ಅದಾದ್ಮೇಲೆ ಏನಪ್ಪಾ ಇಷ್ಟು ಜನ ಜಂಗುಳಿ ಅಂತೀರ, ಊಟ ಮಾಡ್ಕೊಂಡು ತಟ್ಟೆ ಎಲ್ಲ ಇಡ್ತಾ ಇದ್ರು. ಉಣ್ಣರು ಊಟ ಮಾಡಕ್ ಹೋಗ್ತಾ ಇದ್ರು. ಆಮೇಲೆ ಈ ಕಡೆ ಪಾನ್ ಕೂಡ ಮಾರ್ತಾ ಇದ್ರು. ಈ ಕಡೆ ಆ ಕಡೆ ಐಸ್ ಕ್ರೀಮ್. ಬರ್ರಿ ಮುಂದಕ್ಕೆ ಹೋಗ್ತಾ ಏನೇನೆಲ್ಲ ಆಗುತ್ತೆ ನೋಡ್ಕೊಳ್ತಾ ಹೋಗೋಣ. ಆನೆ 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 ಇದೆ ಇಲ್ಲಿ. ಆನೆ ಎಳ್ನೀರಂತೂ ಇದೆ. ನಮ್ಮ ಗಜರಾಜ ಇದ್ದಾನೆ. ಅಯ್ಯೋ, ನಾನು ನಮ್ಮ ಫ್ರೆಂಡ್ ಸಿಕ್ಕುವಂಥ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿ ಈಗ ಮಾತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಜರಾಜನ ಹತ್ರ ಹೋಗ್ತಾ ಇದ್ದಾನೆ. ಗಜರಾಜ ಏನು ಕೊಡ್ತಾನಣ್ಣ ನೋಡೋಣ. ಆನೆಗೆ ಐಸ್ ಕ್ರೀಮ್ ಕೊಡ್ತಾರ, ಏನು ಕೊಡ್ತಾರ ನೋಡೋಣ. ಆನೆಗೆ ಜ್ಯೂಸ್ ಕುಡಿಸಿದ ಅಣ್ಣ. ಸಿಕ್ಕಾಪಟ್ಟೆ ನಾಯ್ಸ್ ಇದೆ ಅಂತ ಗೊತ್ತಾಯ್ತು ಸ್ನೇಹಿತರ. ನೋಡ್ಬೋದು ಪಾಪ ಅವರು ಜ್ಯೂಸ್ ಕೊಟ್ರ ಅಂತೇಳಿ ಕುಡಿ ಅಂತ ಹಾಕಿ ಅದ್ರೊಳಗೇನೆ ಅದೇನ್ ಮಾಡ್ತು, ಪ್ಲಾಸ್ಟಿಕ್ ಕಪ್ಪನ್ನು ಕೂಡ ತಿಂದು ಬಿಡತ್ತು. ಆ ಅಣ್ಣ ಪಾಪ ಬಿಡು 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 ತೆಗಿ ಬಾಯಿ ತೆಗಿ ಅಂತ ಏನೇ ಅಂದ್ರುನು ಅದು ಸಿಗ್ಲಿಲ್ಲ. ಆಮೇಲೆ ಏನಾಗುತ್ತೆ ಅಂತ ನಾವು ಕೂಡ ಮುಂದೆ ನೋಡ್ಬೇಕು ಸ್ನೇಹಿತರೆ. ಅಲ್ಲಿಂದ ನಾವು ಎಷ್ಟೊತ್ತಾದ್ರೂ ತೆಗಿಲೇ ಇಲ್ಲ, ಒಟ್ಟ ಸಿಗ್ಲೇ ಇಲ್ಲ. ಪಾಪ ಅಣ್ಣ ಫುಲ್ ಟೆನ್ಷನ್ ಮಾಡ್ಕೊಂಡು ಏನಪ್ಪ ಹಿಂಗಾತಲ್ಲ ಅನ್ಕೊಂಡು, ದೇವ್ರೇ ನಮ್ಮ ಗಜರಾಜನ ಕಾಪಾಡು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ನೋಡ್ಬೋದು ತರದ ಆಟಿಕೆಗಳು ಕೂಡ ಇದೆ. ಮೊಬೈಲ್ ಅಲ್ಲಲ್ಲಿ ಕೈ ಕೊಡ್ತು. ಸಿಕ್ಕಾಪಟ್ಟೆ ಓವರ್ ರೇಟ್ ಆಗಿ ನೋಡ್ಬೋದು. ತರದ ತಿಂಡಿ ತಿನಿಸುಗಳು, ವಿವಿಧ ಖಾದ್ಯಗಳು, ಬಟ್ಟೆಗಳು, ಹಾಗೆ ತರದ ತರಕಾರಿ ಕಟ್ ಮಾಡೋ ಮಷೀನುಗಳು, ಬೇರೆ ಬೇರೆ ತರ ವಿವಿಧವಾದಂತಹ ಸಾಮಗ್ರಿಗಳು ಕೂಡ ಮಾರ್ತಾ ಇದ್ರು. ತರ ಏನೋ ಒಂಥರ ಚೆನ್ನಾಗಿದ್ವು ಸ್ನೇಹಿತರೆ. ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದ್ವು. ನಾವು ನೋಡ್ತಾ ಇದ್ವಿ, ಮುಂದಕ್ಕೆ ಹೋಗ್ತಾ ಇದ್ವಿ.
ಸುಮಾರು ಒಂದು 50-60 ಅಂಗಡಿಗಳಿದ್ವು ಸ್ನೇಹಿತರೆ, ತರದ ಅಂಗಡಿಗಳು. ಈಗ ಒಂದು ಸೈಡಲ್ಲಿ ಆಗ್ತಿರ್ಲಿಲ್ಲ ನಿಮ್ಗೆ ಅಂದ್ರೆ ಬೇರೆ ಬೇರೆ ಸೈಡಲ್ಲಿ ಹೋಗಿ ತೆಗೆದುಕೊಳ್ಳುವಂತ ಅವಕಾಶ ಕೂಡ ಇತ್ತು. ಅದಾದ್ಮೇಲೆ ನಾವು ಹೊರಟದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಬದುಕಿನ ಬಗ್ಗೆ ಯಾವ ತರ ನಮ್ಮ ಜೀವನ ಶೈಲಿ ಇರ್ತದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಇವರು ಕೊಡ್ತಾ ಇದ್ರು. ಇವ್ರು ಅಂತ ಅಲ್ಲ, ತರದ ಡಿಫ್ರೆಂಟ್ ಇನ್ಫಾರ್ಮೇಶನ್ ಕೂಡ ನಮಗೆ ನೋಡಲು ಸಿಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ ನಾವು ಹೊರಟ್ವಿ, ಏನೋ ಇಲ್ಲಿಗೆ ಮುಗೀತಾ ಅಂತ ಹೇಳಿ ಒಳಗ್ ಹೋಗ್ತಾ ಇದ್ವಿ. ಬಟ್ ಹಂಗೆ ಸೈಡ್ ಅಲ್ಲಿ ನೋಡಿದ್ರೆ ಇನ್ನೂ ಶಾಪ್ಸ್ ಇದ್ದು. ಸೊ ತಡಿ ನೋಡ್ಕೊಂಡ್ ಬರೋಣ ಹೆಂಗೈತೆ ಏನೋ ಶಾಪ್ಗಳು ಏನೇನ್ ಹಾಕ್ಯಾರಿ ಅಂತ ಹೇಳಿ ಮುಂದೆ ನಾವು ಕೂಡ ಹೊರಟ್ವಿ. ನೋಡ್ಬಹುದು ಎಷ್ಟು ಜನ ಬ್ಯಾಗ್ಗಳಾಗಿರ್ಬೋದು, ಒಂಥರ ಅಫೋರ್ಡಬಲ್ ಪ್ರೈಸ್ ಆಗಿ ನಿಮಗೆ ಹಳ್ಳಿಯರಿಗೆ, ರೈತರಿಗೆ, ಅಕ್ಕಪಕ್ಕದ ಸಿಟಿನ ಅಲ್ವಾ ಹೊನ್ನಾಳಿ ಸಿಟಿ ಮಂದಿ ಎಲ್ಲ ತರದ ಲೋ ಟು ಮೀಡಿಯಂಗೆ ನಿಮ್ಗೆ ಯಾವ ತರ ಅಫೋರ್ಡಬಲ್ ಬೇಕೋ ಆ ತರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಶಾಪ್ಗಳು ಇದ್ವು. ನೋಡ್ಬೋದು ಹಂಗೆ ಮುಂದಕ್ಕೆ ಹೋಗ್ತಾ ನೋಡ್ಬೋದು ತರ ಶಾಪ್ಗಳು ನೋಡ್ಕೊಂತ ಮುಂದಕ್ಕೆ ಹೋದ್ವಿ. ಹಂಗೆ ನಾವೇನ್ ಮಾಡಿದ್ವಿ, ಇಲ್ಲೇನೋ ಐತಲ್ಲ ಅಂತ ನಿಂತ್ಕೊಂಡ್ವಿ. ಆಮೇಲೆ ನೋಡ್ಕೊಂತ ಸ್ವಲ್ಪ ಟರ್ನ್ ಆಗಿವಿ. ಏನಪ್ಪ ಇದು ಡಿಫ್ರೆಂಟ್ ಆಗಿದೆಯಲ್ಲ ಸ್ನ್ಯಾಕ್ಸು ಅಂತ ಬಾಕ್ರವಾಡಿ ಕಾಣ್ಬಿಡದ. ಹೌದು ಕಣ್ರಿ, ಬಾಕ್ರವಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದೇನೋ ಗುಜರಾತ್ ಸ್ಪೆಷಲ್ ಅಂತ ನಾನು ಕೇಳ್ಪಟ್ಟೆ. ನೀವ್ಯಾರಾದ್ರೂ ತಿಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಆಲ್ರೆಡಿ ತಿಂದಿದ್ರೆ ಟೇಸ್ಟ್ ನೋಡಿದ್ರೆ. ಅದಾದ ಮೇಲೆ ನಾವು ನೋಡ್ಕೊಂತ ಮುಂದಕ್ಕೆ ಬಂದದ್ದು ಇದು ಒಂದು ನೋಡಬಹುದು. ಇವರು ಕೂಡ ಹೇಳ್ತಾ ಇದ್ರು ಬುದ್ಧಿ ಬಗ್ಗೆ, ಪ್ರತಿಯೊಂದು ವಿವರಣೆಯನ್ನ ಕೊಡ್ತಾ ಇದ್ರು. ಪ್ರತಿಯೊಂದು ಮನುಷ್ಯ ಅಂದ್ರೆ ಯಾವ ತರ ಇರ್ತಾನೆ, ಮನುಷ್ಯ ಹುಟ್ಟು ಸಾವು ಏನು, ಆತ್ಮ ಅಂದ್ರೆ ಏನು, ಎಲ್ಲಾ ತರದ ಡಿಫ್ರೆಂಟ್ ಇನ್ಫಾರ್ಮೇಶನ್ ಅನ್ನು ಇವರು ಕೊಡ್ತಾ ಇದ್ರು ಸ್ನೇಹಿತರೆ. ಅದಾದ್ಮೇಲೆ ಒಳಗಡೆ ಎಲ್ಲ ಇನ್ಫಾರ್ಮೇಶನ್ ನೋಡ್ಕೊಂತ ಮುಂದಕ್ಕೆ ಹೋಗ್ಕೊಂತ ಎಲ್ಲ ತರ ನೋಡ್ಕೊಂತ ಕಲ್ತ್ಕಂತ ತಿಳ್ಕಂತ ಸಾಗಿದೆವು ಮುಂದಕ್ಕೆ. ಇಲ್ಲಿ ನೋಡ್ಬೋದು ಮುಂದಕ್ಕೆ ಹೋದ್ರೆ ತರದ ಲಿಂಗಗಳನ್ನ ಕೂಡ ಇಟ್ಟಿದ್ರು ಸ್ನೇಹಿತರೆ. ನೋಡ್ಬೋದು ಏನು ಮಂಜುನಾಥ ಮೂವಿಯಲ್ಲಿ ಆ ಹಾಡ್ ಬರುತ್ತಲ್ಲ, ಪ್ರತಿ ಒಂದು ದೇವರ ಬಗ್ಗೆ ಹೇಳ್ತಾರ, ಅದೆಲ್ಲ ದೇವರುಗಳು ಕೂಡ ಇಲ್ಲೇ ಇತ್ತು. ನೋಡ್ಬೋದು ಅದು ಯಾವ ಹಾಡು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಬಂದ್ವಿ, ಸುತ್ತಮುತ್ತ ಎಲ್ಲಾ ಕಡೆ ರೌಂಡ್ ಆಗ್ತಾ ಇದ್ರು. ಇವರು ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಇಲ್ಲೋಗ್ರಿ ಅಲ್ಲೋಗ್ರಿ, ಸ್ವಲ್ಪ ಮುಂದಕ್ಕೆ ಹೋಗ್ರಿ, ನೋಡ್ಕೊಂಬಂದ್ರ ಚೆನ್ನಾಗಿತ್ತ, ಇಲ್ಲಿ ಕೇಳಿ ಅಲ್ಲೋಗಿ ಅಂದ್ರೆ ಒಂದೊಂದೇ ಸ್ಟೇಜ್ ಆಗಿ ಹೇಳ್ತಾ ಇದ್ರು ಇವರು. ಸೊ ಇಲ್ಲಿ ತಿಳ್ಕೊಂಡು ಮುಂದಕ್ಕೆ ಹೊಂಟ್ವಿ. ತರದ ಜೋಳದ ಪ್ಯಾಕೆಟ್, ಬೇರೆ ತರ ಯಾವ ತರ ಬೆಳೆ ಬೆಳಿಬಹುದು, ಹೀಟರ್ ಕಾಯಿಲ್, ಮನೆಯಲ್ಲಿ ಬೇಗ ನೀರ್ ಕಾಸೋದು ಹೆಂಗೆ, ಬಿಸಿನೀರ್ ಕಾಸೋದು ಹೆಂಗೆ, ತರ ರಂಗೋಲಿದು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವರು ಹಾಕಿದ್ರು. ಕಾಲು ಹೊತ್ತಬಾರ್ದು ಬರೆ ಕಾಲಾಗ್ ಬಂದ್ರೆ ಅಂತ ಹೇಳಿ ಉದ್ದಕ್ಕೆ ಈ ತರ ಹಾಸಿದಾರೆ. ನೋಡ್ಬೋದು ಗ್ರೀನ್ ಮ್ಯಾಟ್ ಅಂತಿರೋ ಅಥವಾ ಏನು ಅಂತೀರೋ ನೋಡಿ ಹೇಳಿ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡ್ಬೋದು ಪ್ರತಿಯೊಂದು ಅಂಗಡಿಗೂ ಕೂಡ ಮೇ ಬಿ ಇಷ್ಟಿಷ್ಟ ಅಂತ ಹೇಳಿ ಬಾಡಿಗೆ ಇರ್ತದೆ 4 ದಿನಕ್ಕೂ ಕೂಡ. ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಕಂತ ನೋಡಿ ನಾವು ಆಗಲೇ ಬಂದು ತೋರಿಸಿದ್ವಲ್ಲ, ಇದೇ ಪ್ಲೇಸ್ ಅದು. ಮತ್ತೊಮ್ಮೆ ನಿಮ್ಗೆ ಎಂಟ್ರಿಯನ್ನ ತೋರ್ಸೋಣ ಅಂತ ಹೇಳಿ ಮತ್ತೆ ನಾವು ಹಿಂಗೆ ಬಂದ್ವಿ. ಇಲ್ಲಿ ಏನೋ ಒಂದು ಸ್ಪೆಷಲ್ ಇದೆ, ನಾವು ಆಗಲೇ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದ್ವಿ. ಏನೋ ಸ್ಪೆಷಲ್ ಐತಿ ಅಂತ, ಏನದು ಅಂತ ನೋಡೋಣ ಅಂತ ಬಂದ್ರೆ, ಬರ್ರಿ ಹೇಳಿದ್ರೆ ಗೊತ್ತಾಗಲ್ಲ, ನೀವು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮಿಸ್ ಮಾಡ್ಕೊಂಡ್ವಿ ಅಂತ ವಾಪಸ್ ಬಂದು ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ನೋಡ್ಬೋದು ನೀವು ಎಷ್ಟು ಸೂಪರ್ ಆಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವೇನಾದ್ರೂ ಗಾಣದಿಂದ ಕೊಬ್ಬಿನ ಜ್ಯೂಸ್ ಮಾಡೋದ್ ನೋಡಿದಿರಾ? ಬರ್ರಿ ತೋರಿಸ್ತೇವೆ. ಕೋಣಗಳನ್ನ ಕಟ್ಟಿ ಗಾಣವನ್ನ ಹೆಳಸಿ ಜ್ಯೂಸ್ ಮಾಡಿಸಿದ್ರು. ಇದು ಮೊದಲು ಬಾರಿ ನಾನು ನೋಡ್ತಿರೋದು. ಅದಾದ್ಮೇಲೆ ತರದ ಅಂಗಡಿಗಳು, ತಿನಿಸು ಮುಂದೆ ಹಂಗೆ ಸಾಗಿದ್ವಿ. ತಿನ್ನಕ್ಕೆ ಎಲ್ಲ ಇದ್ವು ತರದವು. ಹಂಗೆ ಕೃಷಿ ಮೇಳ ಅಂತ ಹೇಳಿದ್ರೆ ಕೃಷಿಗೆ ರಿಲೇಟೆಡ್ ಟ್ಯಾಕ್ಟ್ರಿ, ಯಾವ ತರ ಭತ್ತ, ಯಾವ ತರ ಏನು ಔಷಧಿ ಹಾಕ್ಬೋದು ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಇತ್ತು. ತರದ ಏನು ಹೊಲಕ್ಕೆ ಏನೆಲ್ಲ ಬೇಕು ಆ ತರದ ರಿಲೇಟೆಡ್ ವೆಹಿಕಲ್ಸ್ಗಳಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡ್ ಬಂದದ್ದು ನಮ್ಮ ಭಾಷಣವನ್ನ ಕೇಳಕ್ಕೆ. ಬರ್ರಿ ಸ್ಟೇಜ್ ಮೇಲೆ ಯಾರೋ ಭಾಷಣ ಮಾಡ್ತಾರೆ, ಕೇಳಿಸಿಕೊಳ್ಳೋಣ. ಬಟ್ ಈಗ ಇಷ್ಟೊಂದು ಒತ್ತಡದ ಜೀವನದಲ್ಲಿ ಬೇರೆ ಕಾಯಿಲೆಗಳು ಹೊಸದಾಗಿ ಹುಟ್ಟಾಕಿ ಬಂದಿದೆ. ಸೊ ಈ ಕಾಯಿಲೆಗಳನ್ನ ಮೇ ಬಿ ಅವರು ಡಾಕ್ಟರ್ ಅನ್ಸುತ್ತೆ. ತರದ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಕೋವಿಡ್ ಅಲ್ಲಿ ಅವರೆಲ್ಲ ಏನ್ ಮಾಡಿದ್ರು ಅದೆಲ್ಲ ಹೇಳ್ತಾ ಇದ್ರು. ಸೊ ಅಲ್ಲಿಂದ ನಾವು ಹೊರಟಿದ್ದು ಮನೆ ಕಡೆಗೆ. ಫೈನಲಿ ಮನೆ ಕಡೆಗೆ ಹೊರಟಾಯ್ತು. ಇನ್ನು ವಿಡಿಯೋ ಮುಗ್ದಿಲ್ಲ, ನಿಮ್ಗೆ ಸ್ಪೆಷಲ್ ಒಬ್ರದ್ದು ಮನೆ ತೋರಿಸ್ತೀನಿ ಬರ್ರಿ. ಹೊನ್ನಾಳಿಯಲ್ಲಿ ಫೇಮಸ್ ರೈತರ ಮಿತ್ರ ಅಂತಾನೆ ಹೇಳ್ಬೋದು. ಏನೇ ಆದ್ರೂ, ಯಾರೇ ಸತ್ರು, ಯಾರೇ ಕೆಟ್ರು, ಮದುವೆ ಇದ್ರು, ಯಾನ್ ಬಿಟ್ರು, ಸೋತ್ರು, ಗೆದ್ರು, ಭೇಟಿ ಕೊಟ್ಟು ಎಲ್ಲರಿಗೂ ಮಾತಾಡ್ಸಿ ಒಳ್ಳೆ ರೀತಿಯಲ್ಲಿ
ನಡೆದುಕೊಳ್ಳುವಂತ ಒನ್ನಂಡು ಅಲ್ಲಿ ರೇಣುಕಾಚಾರ್ಯ ಅವರ ಮನೆ ನೋಡ್ಬೋದು. ಜುಮಕ್ರೋ ಹಾ ಇವರೇ ಮೊನ್ನೆ ಅಷ್ಟೇ ಇವ್ರ ಬರ್ತಡೇ ಆಯ್ತು, ನಮ್ಮ ಯಡ್ರಾಜರ್ ಬರ್ತಡೇ ಆಯ್ತು, ಇವ್ರದ್ದು ಕೂಡ ಬರ್ತಡೇ ಆಯ್ತು. ಸೊ ಎಲ್ಲಾ ನೋಡ್ಕೊಂಡು ಕೃಷಿ ಮೇಳ ಮಾಡ್ಕೊಂಡು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಷಯ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.